ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಸಂಸ್ಕೃತಿ ಸುದ್ದಿ ವೈಭವದ TSN ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮಾನ್ಯರೇ, ಕರ್ನಾಟಕ ಸರ್ಕಾರದ 23,000 ಕೋಟಿ ರು ಯೋಜನೆಯ ಎತ್ತಿನ ಹೊಳೆ ನೀರಾವರಿ ಯೋಜನೆಯಿಂದ ಬಯಲುಸೀಮೆಯ ಅತಿ ಮುಖ್ಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಮೃದ್ಧಿಯ ನೀರು ಕೊಡುತ್ತೇವೆ ಎಂದು ಹೇಳಿರುವ ರಾಜ್ಯ ಸರ್ಕಾರದ ಈ ಯೋಜನೆ ಸಂಪೂರ್ಣವಾಗಿ ಢೋಕಾ ಯೋಜನೆ ಆಗಿದೆ. ಈ ಯೋಜನೆಯಿಂದ ನೀರು ಬರುವುದಿಲ್ಲ ಎಂದು ಖ್ಯಾತ ಪರಿಸರವಾದಿ ಚೌಡಪ್ಪರವರು ತಿಳಿಸಿದ್ದಾರೆ. ಅದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ನಾನು ಪರಿಸರವಾದಿ ಚೌಡಪ್ಪ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಕಳೆದ 40 ವರ್ಷಗಳಿಂದ ಬಯಲುಸೀಮೆಯ ನೀರಾವರಿ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಇದ್ದೀನಿ. ಸಾಕಷ್ಟು ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಸರ್ಕಾರಕ್ಕೆ ವರದಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಇತ್ತೀಚೆಗೆ ನಮ್ಮ ಸರ್ಕಾರ ಬಯಲುಸೀಮೆಗೆ ನೀರು ಕೊಡ್ತಕ್ಕಂತಹ ಯೋಜನೆ, ಒಂದು ಎತ್ತಿನ ಹೊಳೆ ಯೋಜನೆ ಅಂತ ಮಾಡ್ತು. ಬಟ್ ಅದೊಂದು ಬಹಳ ಹಿಂದೆ ನಮ್ಮ ದೋಖಾ ಅಂತ ಗೊತ್ತಾಗಿ ಹೈಕೋರ್ಟಲ್ಲಿ ಕೂಡ ಒಂದು PIL ಹಾಕಿದ್ವಿ. ಬಟ್ ಏನು ವಿಷಯ ದೋಖಾ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಬೀಳೋದೇ ಏನು ಸಕಲೇಶ್ಪುರದ ಹನ್ಬಾಳು ಮತ್ತು ಹೇತೂರು ಹೋಬಳಿಯಲ್ಲಿರ್ತಕ್ಕಂತಹ ಏನು 8 ಚೆಕ್ ಡ್ಯಾಮ್ಸ್ ಇದ್ದಾವೆ. ಆ 8 ಚೆಕ್ ಡ್ಯಾಮ್ಗಳ ಏನು ಜಲಾನಯನ ಪ್ರದೇಶದಲ್ಲಿ ಕೇವಲ 3,200 ಮಿಲಿಮೀಟ್ರ್ ಬೀಳ್ತದೆ. ಬಟ್ ಈ ಸರ್ಕಾರ ಏನು DPR ಇದು ಮಾಡಿದರೆ 6,200 ಮಿಲಿಮೀಟ್ರು ಹೆಚ್ಚುವರೆಗೆ ಮಳೆ ತೋರಿಸಿ 24 TMC ನೀರು ಸಿಗ್ತದೆ ಅಂತೇಳಿ ಈ ಭಾಗದ ಎಲ್ಲ ತಾಲೂಕುಗಳಿಗೂ, ಸುಮಾರು 34 ತಾಲೂಕುಗಳಿಗೆ ಎಲ್ಲ ಸ್ವಲ್ಪ ಚಿಮಿಕ್ಸ್ದಂಗೆ ನೀರು ಕೊಡ್ತಕ್ಕಂಥ ಯೋಜನೆಗಳಾಗಿದ್ದಾವೆ. ಹಾಗಾಗಿ ನಾವು ಸರ್ಕಾರದಲ್ಲಿ 7 ಜಿಲ್ಲೆಯ ಸಂಸದರನ್ನ, ಜಿಲ್ಲಾಧಿಕಾರಿಗಳನ್ನ, ಏನು ಶಾಸಕರನ್ನ, ಮಾಧ್ಯಮದ ಮಿತ್ರರನ್ನ, ನೀರಾವರಿ ಹೋರಾಟಗಾರರನ್ನ ಅಲ್ಲ ಸ್ಥಳ ವೀಕ್ಷಣೆ ಮಾಡಬೇಕು. ಇವರೆಲ್ಲರೂ ಕೂಡ ಆ ದೋಖಾನ ಪಕ್ಕಾನ ಯೋಜನೆ ಅಂತೇಳಿ ಇವರೇ ತೀರ್ಮಾನ ಮಾಡಬೇಕು. ತದನಂತರ ನಾವು ದೋಖಾ ಅಂತ ತಿಳಿದ ಮೇಲೆ ಈ ಭಾಗಕ್ಕೆ ಬರ್ತಕ್ಕಂತಹ ನೀರಾವರಿ ಯೋಜನೆಗಳನ್ನ, ಸುಮಾರು 300 TMC ಅಷ್ಟು ನೀರು ತರ್ತಕ್ಕಂಥ ಯೋಜನೆಗಳನ್ನ ಮತ್ತೆ ನಾವು ಸರ್ಕಾರದ ಮುಂದೆ ಇಡ್ತೀವಿ. ಸರ್, ಈಗ ಈ ಯೋಜನೆಗೆ ಆಗಿರತಕ್ಕಂತಹ ಖರ್ಚಿನ ವೆಚ್ಚ, ಅದರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಸರ್, ಇದು ಕೇವಲ 8,000 ಕೋಟಿ, 8,400 ಕೋಟಿ ಅಂತೇಳಿ 2000 ಇದು ಮಾಡ್ತು. ನೋಡಿ, ಈಗ ಪರಿಷ್ಕೃತವಾಗಿ 33,000 ಕೋಟಿ ಎನೌನ್ಸ್ ಮಾಡಿದ್ದಾರೆ. ಮತ್ತು 33,000 ಕೋಟಿ ಆದರೂ ಆಗಲ್ಲ, 50,000 ಕೋಟಿ ಆದರೂ ಕೂಡ ಈ ನೀರು ಬರಲಿಕ್ಕೆ ಅವಕಾಶಗಳಿಲ್ಲ. ಯಾಕಂತೇಳಿ ಆ ನೀರಿನ ಲಭ್ಯತೆಯೇ ಇಲ್ಲ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಹೇಳಿದ್ದಾರೆ. ಸಾಕಷ್ಟು ಹೈಡ್ರಾಲಜಿ ರೂರ್ಕಿ ಅವರು ಹೇಳಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಕೂಡ ಸರ್ಕಾರ ಮರಮಾಚಿ ರೈತರನ್ನು ಮೋಸದ ಮಾತುಗಳಿಗೆ ಬಲಿ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ಇದನ್ನು ಸರ್ಕಾರದ ನೀರಾವರಿ ಇಲಾಖೆ ಏನು ವಿಶೇಷ ಜಲ ನಿಗಮ ಶಾಸಕರನ್ನ ಹಾದಿ ತಪ್ಪಿಸ್ತಾ ಇದೆ, ಸಂಸದರನ್ನ ಹಾದಿ ತಪ್ಪಿಸ್ತಾ ಇದೆ, ಸರ್ಕಾರದ ಮಂತ್ರಿಗಳನ್ನು ಹಾದಿ ತಪ್ಪಿಸ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರ ವಿಚಾರಣೆ ಕೂಡ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮುಂದೆ ನೋಡೋಣ, ಎಲ್ಲರನ್ನೂ ಸ್ಥಳ ವೀಕ್ಷಣೆ ಆದಮೇಲೆ ಎಲ್ಲ ಜನಸಾಮಾನ್ಯರು, ಜನಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು ಎಲ್ಲ ಕೂಡ ಇದನ್ನು ನಿರ್ಧಾರ ಮಾಡೋಣ, ದೋಖಾನ ಪಕ್ಕಾನ ಅಂತೇಳಿ. ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣ ಸಾವಿರಾರು ಕೋಟಿ ಅದು ಸದುಪಯೋಗ ಆಗದಿರ ದುರುಪಯೋಗ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಖಂಡಿತ ಸರ್, ಇದು ನೋಡಿ, ಬಹು ವರ್ಷಗಳ ನನಸು ಬಯಲುಸೀಮೆಯ ಸಾವಿರಾರು ಅಡಿಗೆ ನೀರು ತಲುಪಿ ನಾವು ಪಕ್ಷಿಗಳಂತೆ ಕಾಯ್ತಾ ಇದ್ದೀವಿ. ರೈತರು ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತೇಳಿ. ಇವರು ಕೂಡ ಪತ್ರಿಕಾ ಹೇಳಿಕೆಗಳ ಮೂಲಕ 25ಕ್ಕೆ ಬರ್ತದೆ, 26ಕ್ಕೆ ಬರ್ತದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ನೀರು ಬರೋದಂತೂ ತುಂಬ ಕಡಿಮೆ. ಈಗ 33,000 ಕೋಟಿ ಒಂದು ಟಿಶ್ಯೂ ಪೇಪರಿಗೆ ಸಾರ್ವಜನಿಕರ ತೇಣೆ ಹಾಡಿಗೆಯನ್ನು ಇವರು ಟಿಶ್ಯೂ ಪೇಪರ್ ಥರ ಬಳಕೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದಂತ ಸಾರ್ವಜನಿಕರ ತೆರಿಗೆ ಹಣವನ್ನು ತುಂಬ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಅದಕ್ಕೆ ಮೌಲ್ಯನೇ ಇಲ್ಲ. ಅದೊಂದು ನಿಜವಾಗ್ಲೂ ತುಂಬ ದೌರ್ಭಾಗ್ಯ. ಇವರೆಲ್ಲ ಕೂಡ ನಮ್ಮನ್ನು ಕೇಳಿ ಯೋಜನೆಗಳ ರೂಪಕಲ್ಪನೆ ಮಾಡಬೇಕು. ಪಶ್ಚಿಮ ಘಟ್ಟಗಳ ನಡು ಮಧ್ಯದಲ್ಲಿ ಇದ್ದೀನಿ ನೋಡಿ. ಇದು ಗುಂಡ್ಯಾ ಹೊಳೆ. ಈ ಹೊಳೆಯಿಂದನೇ ನಮಗೆ ಇದರ ಮೇಲಿರ್ತಕ್ಕಂತಹ ಏನು 3 ಹೊಳೆಗಳು, ಕಾಡುಮೋನೆ ಹೊಳೆ, ಕೇರಿ ಹೊಳೆ, ಎತ್ತಿನ ಹೊಳೆ, ವಂಗದ ಹೊಳೆ, ಈ 4 ಹೊಳೆಗಳಿಂದ ನಮಗೆ ಬಯಲುಸೀಮೆಗೆ ಏನು 7 ಜಿಲ್ಲೆಗಳಿಗೆ ಕುಡಿಯೋ ನೀರು ಮತ್ತು ಕೆರೆಗಳಿಗೆ ಅಂತರ್ಜಲ ಅಭಿವೃದ್ಧಿ ಕೊಡ್ತಕ್ಕಂತಹ ನೀರು ಕೊಡ್ತಕ್ಕಂತಹ ಇದೊಂದು ಹೊಳೆ ಇದೆ. ಕೆಂಪು ಹೊಳೆ ಅಂತಾರೆ, ಇಲ್ಲಾಂದರೆ ಗುಂಡ್ಯಾ ಹೊಳೆ ಅಂತಾರೆ. ಇದೇ ಸ್ನೇಹಿತರೆ ನೋಡಿ, ಈಗ ನಾನು ಫೆಬ್ರವರಿ 17
1:30ಗೆ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇದು ಮುಂದೆ ಗುಂಡ್ಯ ವಿದ್ಯುತ್ ಯೋಜನೆ ಅಂತ ಮಾಡಿದಾರಂತೆ. ಅದು ಎಲ್ಲಿದೆ ಗೊತ್ತಿಲ್ಲ, ಕಾಡಿನ ಮಧ್ಯೆ ನೋಡೋಣ, ಅದನ್ನು ಅನ್ವೇಷಣೆ ಕೂಡ ಮಾಡೋಣ. ಇದಕ್ಕೆ ಇನ್ನೊಂದು ಜಲಾಶಯ ಈ ಗುಂಡ್ಯ ಹೊಳೆಗೆ ಮಧ್ಯೆ ಇನ್ನೊಂದು ಹೊಳೆಗೆ ಇದು ಮಾಡಿ ಎತ್ತಿನಹೊಳೆಯಲ್ಲಿ ನೀರು ಸಾಲದು ಅಂತ ಇಲ್ಲೆಲ್ಲ ಒಂದು ಸಣ್ಣ ಜಲಾಶಯ ನಿರ್ಮಾಣ ಮಾಡಿ ಇಲ್ಲಿಂದ ನಮ್ಮ ಎತ್ತಿನಹೊಳೆಗೆ ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು ಇತ್ತೀಚೆಗೆ ಒಂದು DPR ಮಾಡಲಿಕ್ಕೆ ಯಾವುದೋ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ. ಯಾಕೆಂತೇಳಿದ್ರೆ ಮೇಲಿರ್ತಕ್ಕಂತಹ ಏನು ಹೊಳೆಗಳಲ್ಲಿ ನೀರು ಸಾರದು ಅಂಥೇಳಿ ಈ ಎಲ್ಲ ಸೇರಿ ಈ ದೊಡ್ಡ ಹೊಳೆ ಆಗಿದಾಗ ಈ ಹೊಳೆಗೆ ಒಂದು ಕಡೆ ಜಲಾಶಯ ನಿರ್ಮಾಣ ಮಾಡಿ ಈ ನೀರನ್ನು ನಮ್ಮ ಏನು ಎತ್ತಿನಹೊಳೆಗೆ ಲಿಂಕ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಯೋಚನೆ. ಯಾಕಂದರೆ ಅಲ್ಲಿ ಮೇಲೆ ಇರ್ತಕ್ಕಂತಹ ಯಾವುದೇ ಹೊಳೆಗಳಿಗೆ ಜಲಾಶಯ ಕಟ್ಟಿಲ್ಲ, ಜಸ್ಟ್ ಬಂದ ನೀರನ್ನು ಲಿಫ್ಟ್ ಮಾಡ್ತಕ್ಕಂಥದ್ದು. ಅದು ಕಾರ್ಯಸಾಧು ಅಲ್ಲ, ಅದೊಂದು ನೀರು ಏನು ನಮ್ಮ ಬಯಲುಸೀಮೆಗೆ ಕೊಡಲಿಕ್ಕೆ ಸಾಕಾಗೋದಿಲ್ಲ ಅಂಥೇಳಿ ಇಲ್ಲಿ ಈ ಹೊಳೆಗೆ, ಕೆಂಪು ಹೊಳೆಗೆ, ಗುಂಡ್ಯ ನದಿಗೆ ಅಡ್ಡಲಾಗಿ ಒಂದು ಜಲಾಶಯ ನಿರ್ಮಾಣ ಮಾಡಿ ಆ ನೀರನ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಒಂದು DPR ಮಾಡಲಿಕ್ಕೆ ಆದೇಶ ಆಗಿದೆಯಂತೆ. ಅದಿನ್ನೂ ಕೂಡ ಇನ್ನೂ ಆಚೆಗೆ ಬಂದಿಲ್ಲ. ಇಷ್ಟು ಮಾಹಿತಿ ಸ್ನೇಹಿತರೆ ನಿಮ್ಮ ಪರಿಸರವಾದಿಯಿಂದ. ಗುಂಡ್ಯ ಹೊಳೆಯ ಗಂಡು ಮಧ್ಯೆ ನೋಡಿ ಬೆಟ್ಟದ ಎಷ್ಟು ಎತ್ತರ ಇದೆ ಇದು ಸ್ನೇಹಿತರೆ. ಇದು ಪರಿಸರವಾದಿ ಗುಂಡ್ಯ ಹೊಳೆ ಮಧ್ಯಭಾಗ ಇದ್ದಾರೆ. ನಮಸ್ಕಾರ. ನೋಡಿ, ಕೃಷ್ಣಾ ನೀರು ನಮಗೆ ತುಂಬ ಆಶಾದಾಯಕ. ಅಲ್ಲಿ ಸುಮಾರು ಬ್ರಿಜೇಶ್ ಮತ್ತು ಬಚಾವತ್ ತೀರ್ಪಿನ ಪ್ರಕಾರ ಈಗ ಹೊಸದಾಗಿ 907 TMC ಅಷ್ಟು ಅಲೋಕೇಟ್ ಮಾಡಿದ್ದಾರೆ. ಬಟ್ ಅಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ಕಣಿವೆಯಲ್ಲಿ ಕೇವಲ 740 TMC ಅಷ್ಟು ಮಾತ್ರ ಬಳಕೆ ಮಾಡ್ಕೊಳ್ತಾರೆ. ಸುಮಾರು 160 TMC ಅಷ್ಟು ಹೆಚ್ಚುವರಿಯಾಗಿ ನಮ್ಮದೇ ಆದ ನೀರು ಅಲ್ಲಿ ಉಳಿಕೆ ಆಗಿದೆ. ಆ ನೀರನ್ನು ಬಹುಶಃ ಬಯಲುಸೀಮೆಗೆ ತಗೊಂಬಂದು ರೂಪಕಲ್ಪನೆ ಮಾಡಿದರೆ ನಿಜವಾಗ್ಲೂ ಈ ಭಾಗದಲ್ಲಿರ್ತಕ್ಕಂಥ 9300 ಕೆರೆಗಳು ಕೂಡ ಸಸ್ಯಶ್ಯಾಮಲವಾಗ್ತದೆ. ಇದ್ರ ಜೊತೆಗೆ ಇತ್ತೀಚೆಗೆ ಆಂಧ್ರ ಸರ್ಕಾರ ಏನು ರಾಷ್ಟ್ರೀಯ ರಾಷ್ಟ್ರೀಯ ನದಿಗಳ ಜೋಡಣೆ ಮೂಲಕ ಈಗ ಗೋದಾವರಿ ನದಿಯನ್ನು ಕೃಷ್ಣಾ ನದಿಗೆ ಹಾಕ್ತಾಯಿದ್ದಾರೆ. ಅದು ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ ಫಾರ್ಮುಲಾ ಪ್ರಕಾರ ನಮಗೆ ಆಂಧ್ರ ಪ್ರದೇಶಕ್ಕೆ ಮತ್ತು ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನಮ್ಮ ಕರ್ನಾಟಕಕ್ಕೆ 164 TMC ಅಷ್ಟು ಈ ನದಿ ಜೋಡಣೆಯಿಂದ ಹೆಚ್ಚುವರಿಯಾಗಿ ನಮಗೆ ಸಿಗ್ತಾ ಇದೆ. ಇದು 164, ಅದು ನಮ್ಮ ಕೃಷ್ಣಾ ನೀರಲ್ಲಿರ್ತಕ್ಕಂಥ ನಮ್ಮದೇ ಆದ 160, ಸುಮಾರು 320 TMC ಅಷ್ಟು ಈ ಭಾಗದ ಏನು ಬಯಲುಸೀಮೆಯಲ್ಲಿರ್ತಕ್ಕಂತಹ ಚಿತ್ರದುರ್ಗ, ಏನು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ನಗರ 9300 ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಆಗ್ತದೆ. ಇದು ತುಂಬ ಅತ್ಯಂತ ಪರಿಸರ ಸ್ನೇಹಿ. ಎಲ್ಲೂ ಹೊಸದಾಗಿ ಜಲಾಶಯಗಳು ನಿರ್ಮಾಣ ಮಾಡೋಂಗಿಲ್ಲ. ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಯೋಜನೆಗಳನ್ನು DPR ಮಾಡಿ ಇಟ್ಕೊಂಡಿದೆ. ಈ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಸುಮಾರು 12 ಲಕ್ಷ ಕೋಟಿಯನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂತಹ ಒಂದು ಅಫಿಡವಿಟನ್ನು ಕೂಡ ಇದು ಮಾಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಇದು ಮಾಡಬೇಕು. ನಾನು ಈಗಾಗಲೇ ನಮ್ಮ ಕುಮಾರಸ್ವಾಮಿಯವ್ರನ್ನ, ಸೋಮಣ್ಣವ್ರನ್ನ, ಶೋಭಾ ಕರಂದ್ಲಾಜೆ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವರಿಗೆ, ಇವರಿಗೆಲ್ಲ ಕೂಡ ಸಮಗ್ರವಾದ ಮಾಹಿತಿಯನ್ನು ತಲುಪಿಸಿದ್ದೀನಿ. ಜಲಾಶಯ 7 ಹೊಂಗದ ಹಳ್ಳ, ಇದಾದಮೇಲೆ ಹತ್ತು ಕಡೆ ಕೇರಿ ಹೊಳೆ ಬರ್ತದೆ. ಇದು ಮ್ಯಾಕ್ಸಿಮಮ್ ಎಷ್ಟು ಪಂಪ್ಸ್ ಇದೆ ಸರ್? 9 ಇದೆ. ನೋಡಿ, ಇಲ್ಲಿ 9 ಪಂಪ್ಸ್ ಇದ್ದಾವೆ. ಬಹುಶಃ ಇದು 55 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಬರ್ತಕ್ಕಂತಹ ನೀರನ್ನು ಟ್ಯಾಪ್ ಮಾಡ್ತಕ್ಕಂಥದ್ದು ಇದೊಂದು ಯೋಜನೆ. ನೋಡಿ, ಇದು ಹೊಂಗದ ಹಳ್ಳ. ಇದು ಏನು ಹೆತ್ತೂರು ಹೋಬಳಿ ಅಲ್ಲಿ ಬರ್ತಕ್ಕಂಥದ್ದು ಈ ಜಾಗ. ಇದು ನಮ್ಮ ಸಕಲೇಶಪುರದ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕಿಲೋಮೀಟರ್ಗಳಲ್ಲಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗ ಬರ್ತದೆ ಅಂತ ಕಾಣಿಸ್ತದೆ. ಇದು ಹೊಂಗದ ಹಳ್ಳ.